ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರತಿಮಾ ಅಡಿಗ. ಇವತ್ತು ಟಿಫಿನ್ ಬಾಕ್ಸಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಇದಕ್ಕೆ ಅಕ್ಕಿ ಹಿಟ್ಟು ಬೇಕು, ಸಬ್ಸಿಗೆ ಸೊಪ್ಪು, ಎಣ್ಣೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ, ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಗೂ ಶುಂಠಿ. ತುಂಬ ಕಡಿಮೆ ಸಾಮಗ್ರಿಗಳನ್ನ ಇಟ್ಕೊಂಡು ಒಳ್ಳೆ ರುಚಿಯಾಗಿರೋ ಗರಿಯಾಗಿರೋ ಅಂಥ ರೊಟ್ಟಿ ಹೇಳ್ಕೊಡ್ತೀನಿ. ಮೊದಲಿಗೆ ಕಾಯಿ ತುರಿ, ಜೀರಿಗೆ, ಶುಂಠಿ, ಇನ್ನೊಂದು ವೀಕ್ಷಕರೇ ಶುಂಠಿ ಮತ್ತು ಜೀರಿಗೆ ಎರಡೂ ಜೀರ್ಣಕಾರಿ, ಇನ್ನೊಂದು ವಾಯು ಹೊಡೆಯುತ್ತೆ ಇದು. ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು. ಈ ಸಬ್ಸಿಗೆ ಸೊಪ್ಪು ಸಾಮಾನ್ಯವಾಗಿ ರೊಟ್ಟಿಗೆ ಬಳಕೆ ಮಾಡ್ತೀವಿ, ಯಾಕಂದರೆ ಎಲ್ಲ ರೀತಿಯಲ್ಲೂ ಒಳ್ಳೆಯದು. ಸೊಪ್ಪುಗಳಲ್ಲಿ ಸಾಮಾನ್ಯವಾಗಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನಮ್ಮ ದೇಹಕ್ಕೆ ಸಾಮಾನ್ಯವಾಗಿ ಎಲ್ಲ ರೀತಿಯ ವಿಟಮಿನ್, ಕ್ಯಾಲ್ಶಿಯಂ, ಐರನ್ ಎಲ್ಲನೂ ಬೇಕೇ ಆಗುತ್ತೆ. ಆವಾಗ ನಾವು ಇವಾಗ ಏನೇ ಹಾಕಿದ್ರೂ ಮಕ್ಕಳು ಬೇಡ ಅಂತ ತೆಗೆದು ಎಸ್ದು ಬಿಡ್ತಾರೆ. ಇವಾಗ ಏನು ಮಾಡ್ಬೋದು, ನೀವು ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕಾಯಿ ಇದನ್ನೆಲ್ಲ ರುಬ್ಬಿಟ್ಟು ಹಾಕ್ಬೋದು, ಇಲ್ಲಾಂದರೆ ಈ ಥರ ಸಪ್ರೇಟಾಗೂ ಹಾಕ್ಬೋದು. ನಮ್ಮ ದೇಹಕ್ಕೆ ಎಣ್ಣೆ, ತುಪ್ಪ ಎಲ್ಲ ಅವಶ್ಯಕತೆ ಇದೆ, ಆದರೆ ಎಲ್ಲ ಒಂದು ಸರಿ ಪ್ರಮಾಣದಲ್ಲಿ ತಗೋಬೇಕಾಗತ್ತೆ. ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅಕ್ಕಿ ಹಿಟ್ಟು. ನೀವು ಅಕ್ಕಿ ಹಿಟ್ಟನ್ನು ಬಳಕೆ ಮಾಡ್ಬೋದು, ರಾಗಿ ಹಿಟ್ಟನ್ನು ಬಳಕೆ ಮಾಡ್ಬೋದು. ಈಗ ನೀರು ಹಾಕಿ ಕಲಿಸ್ಕೊಳ್ಳೋಣ. ಈಗ ಬಾಣಲಿಗೆ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಸವರ್ಕೋಬೇಕು. ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗೆ ರೊಟ್ಟಿನ ತಟ್ಟಬೇಕು. ಇದಕ್ಕೆ ತಟ್ಟೋ ರೀತಿನೂ ಇದೆ. ನಾವು ಸಾಮಾನ್ಯವಾಗಿ ಹಂಚ ಮೇಲೆ ತಟ್ಟಬೇಕಾದ್ರೆ ಈ ಥರ ತಟ್ತೀವಿ, ಬಾಣಲಿಯಲ್ಲಿ ತಟ್ಟಬೇಕಾದ್ರೆ ರಿವರ್ಸ್ ಆಗಿ ತಟ್ಟಬೇಕು. ಈಗ ಇದಾಗಿದೆ. ಈಗ ಚೂರು ಎಣ್ಣೆ ಹಾಕ್ಕೊಳ್ಳೋಣ. ಅಕ್ಕಿ ರೊಟ್ಟಿನ ಎರಡು ರೀತಿಯಲ್ಲಿ ಮಾಡ್ಬೋದು, ಹಂಚ ಮೇಲೂ ಮಾಡ್ಬೋದು, ಬಾಣಲಿಯಲ್ಲೂ ಮಾಡ್ಬೋದು. ಆದರೆ ಹಂಚಲ್ಲಿ ಮಾಡೋದಕ್ಕಿಂತ ಬಾಣಲಿಯಲ್ಲಿ ಮಾಡಿದಾಗ ಇನ್ನೂ ಗರಿಯಾಗೂ ಇರುತ್ತೆ, ರುಚಿಯಾಗೂ ಇರುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ ಇವಾಗ ದೋಸೆ ತಿಂದರೂ ಗರಿಯಾಗಿ ತಿನ್ನಬೇಕು ಅಂತಾರೆ, ರೊಟ್ಟಿ ತಿಂದಾಗಲೂ ಗರಿ ತಿನ್ನಬೇಕು ಅಂತಾರೆ. ಆವಾಗ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ, ಬೇಗನೂ ಆಗುತ್ತೆ. ಆಗಿದೆಯಾ ನೋಡೋಣ ವೀಕ್ಷಕರೇ. ನೋಡಿದ್ರ ಬಿಸಿಯಾಗಿರುವಂಥ ರೊಟ್ಟಿ. ಇದು ಒಂದು ಕಡೆ ಮಾತ್ರ ಕಾಸಿದ್ರೆ ಸಾಕು, ಇನ್ನೊಂದು ಕಡೆ ಅವಶ್ಯಕತೆ ಇಲ್ಲ. ಇದು ನಾವು ಕಾಸಬೇಕಾದ್ರೆ ಸ್ವಲ್ಪ ಇನ್ನೊಂದು ಗಮನದಲ್ಲಿಡಬೇಕು. ಈ ತುದಿ ಎಲ್ಲ ಕಾಯಬೇಕಾದ್ರೆ ಒಂಚೂರು ಈ ಥರ ಹಿಂಗೆ ಮಾಡಿಟ್ಕೊಂಡ್ರೆ ಚೆನ್ನಾಗಿ ಕಾಯುತ್ತೆ, ಗರಿಯಾಗಿ ಬಾಣಲಿ ಥರನೇ ಶೇಪಲ್ಲಿ ಬರುತ್ತೆ. ಈಗ ಇದಾಗಿದೆ ವೀಕ್ಷಕರೇ. ನೋಡಿದ್ರೆ ಗರಿಯಾಗಿರೋಂಥ ಅಕ್ಕಿ ರೊಟ್ಟಿ, ಬಾಣಲಿ ಅಕ್ಕಿ ರೊಟ್ಟಿ ಸಿದ್ಧವಾಗಿದೆ. ನಾ ಹೇಳಿದ್ನಲ್ಲ, ಬಾಣಲಿ ಥರನೇ ಶೇಪಲ್ಲಿ ಬರುತ್ತೆ. ನೀವು ಸಾಮಾನ್ಯವಾಗಿ ರುಮಾಲಿ ರೋಟಿ ಎಲ್ಲ ತಿಂದಿರ್ಬೋದು. ಬಾಣಲಿ ಉಲ್ಟಾ ಮಾಡಿಬಿಟ್ಟು ಮಾಡ್ತಾರೆ. ನಮ್ಮ ಸೌತ್ ಕಡೆ ಬಾಣಲಿ ಸೀದಾ ಇಟ್ಬಿಟ್ಟೆ ರೊಟ್ಟಿ ತರ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ವಿಶೇಷವಾಗಿರುವಂಥ ಅಕ್ಕಿ ರೊಟ್ಟಿ. ಥರದ ಅಕ್ಕಿ ರೊಟ್ಟಿ ತಿಂದಿರ್ತೀರ, ಇದು ಬಾಣಲಿ ಥರ ಇರುವಂಥ ಅಕ್ಕಿ ರೊಟ್ಟಿ. ಇದು ಸ್ಪೆಷಲ್ ಆಗಿರುತ್ತೆ. ನಿಮ್ಮ ಮನೇಲಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ತಿರ್ಗಾ ನಾಳೆ ಭೇಟಿ ಆಗ್ತೀನಿ. ಬಾಯ್.